ಚಿಕ್ಕದಿನಿಂದ ಇತಿಹಾಸ ಪುಸ್ತಕಗಳಲ್ಲಿ ನಾವು ಕೇಳ್ತಿರೋ ಅತ್ಯುತ್ತಮ ಸಾಮ್ರಾಟ ಅಶೋಕ. ಕಳಿಂಗ ಯುದ್ಧದಿಂದ ಉಂಟಾದ ಸಾವು ನೋವುಗಳಿಂದ ನೊಂದು ಬೌದ್ಧ ಧರ್ಮ ಸ್ವೀಕರಿಸಿ ಶಾಂತಿಪ್ರಿಯ ಅಶೋಕನಾದ ಅನ್ನೋದು ನಮಗೆ ಪುಸ್ತಕಗಳು ಹೇಳಿಕೊಟ್ಟಿರೋ ಪಾಠ. ಆದರೆ ನಾನ್ ಹೇಳ್ತೀನಿ, ಇದು ಕಂಪ್ಲೀಟ್ಲಿ ಸುಳ್ಳು. ಶಾಂತಿಪ್ರಿಯ, ದೇವನಾಂಪ್ರಿಯ ಅಶೋಕ ನಿಜವಾಗಿ ಒಬ್ಬ ಕೊಲೆಪಾತಕ. ಕಳಿಂಗ ಯುದ್ಧಕ್ಕೆ ಮುಂಚೆ ಆತ ಬೌದ್ಧ ಧರ್ಮದ ಅನುಯಾಯಿ. ಸರಿಸುಮಾರು 2.5 ಲಕ್ಷಕ್ಕೂ ಅಧಿಕ ಜನರನ್ನ ಕೊಂದು ದಕ್ಕಿಸಿಕೊಂಡ ಸಿಂಹಾಸನದಲ್ಲಿ ಕುಳಿತು ದ ಗ್ರೇಟ್ ಕಿಂಗ್ ಅನ್ನಿಸಿಕೊಂಡಂಥ ಅಶೋಕನ ಬಗ್ಗೆ ಇತಿಹಾಸದಿಂದ ಈ ಕಥೆ ಮರೆಮಾಚಿದ್ದು ಹೇಗೆ? ನಿಮಗಾಗಿ ಈ ಇಂಟ್ರೆಸ್ಟಿಂಗ್ ಸುದ್ದಿ ಹೊತ್ತು ಬಂದಿದ್ದೇನೆ. ಸ್ನೇಹಿತರೆ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾದದ್ದು ಅಶೋಕನ ತಾತ ಚಂದ್ರಗುಪ್ತ ಮೌರ್ಯನಿಂದ. ಆತನ ನಂತರ ಚಂದ್ರಗುಪ್ತನ ಮಗ ಬಿಂದುಸಾರ ತನ್ನ ತಂದೆ ನೀಡಿದ ಮೌರ್ಯ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡೋದಕ್ಕಾಗಿ 16 ಜನ ಹೆಂಡತಿಯರನ್ನ ಮದುವೆಯಾದ. ಅವರೆಲ್ಲರೂ ಬೇರೆ ಬೇರೆ ಧರ್ಮ ಮತ್ತು ಬೇರೆ ಬೇರೆ ಸಾಮ್ರಾಜ್ಯದ ರಾಜರುಗಳ ಮಕ್ಕಳಾಗಿದ್ರು. ಮದುವೆಗಳ ಮೂಲಕ ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ಸಂಬಂಧ ಬೆಳೆಸುವ ಆಯ್ಕೆ ಬಿಂದುಸಾರ ಮಾಡಿಕೊಂಡಿದ್ದ. ಅಂತಹ 16 ಜನ ಹೆಂಡತಿಯರಲ್ಲಿ ಒಬ್ಬ ಬಡ ಬ್ರಾಹ್ಮಣನ ಮಗಳು ಸುಭದ್ರಾಂಗಿ. ಆಕೆಗೆ 2 ಮಕ್ಕಳು. ಕಿರಿಯ ಮಗ ವಿಟಾಶೋಕ ಅಥವಾ ಟಿಸ್ಸ, ಆಕೆಯ ಹಿರಿಯ ಮಗ ಅಶೋಕ. ಇದಲ್ಲದೆ ಬಿಂದುಸಾರನಿಗೆ ಒಟ್ಟು 101 ಮಕ್ಕಳುಗಳಿದ್ದರು. ಅದರಲ್ಲಿ ಮೊದಲನೆಯ ಮಗ ಸುಸೀಮ ಬಿಂದುಸಾರನ ಉತ್ತರಾಧಿಕಾರಿಯಾಗಿ ಯುವರಾಜನಾಗಿದ್ದ. ಆದರೆ ಅಶೋಕ ಸದಾ ಜನರ ಜೊತೆಗಿದ್ದು ಎಲ್ಲರ ಮನ ಗೆದ್ದಿದ್ದ. ಕ್ರಿಸ್ತಪೂರ್ವ 274ರಲ್ಲಿ ಬಿಂದುಸಾರ ಸಾವನ್ನಪ್ಪಿದಾಗ ಸುಸೀಮ ವಾಯುವ್ಯ ಗಡಿ ರಕ್ಷಣೆಗಾಗಿ ತೆರಳಿದ್ದ. ಅಂತಹ ಸಂದರ್ಭದಲ್ಲಿ ಅಶೋಕ ಗ್ರೀಕ್ ಸೈನ್ಯದ ಮತ್ತು ಜನರ ಸಹಾಯವನ್ನ ಪಡೆದುಕೊಂಡು ಸಿಂಹಾಸನವೇರಿದ. ಸುಸೀಮ ಮರಳಿ ರಾಜಧಾನಿ ಪಾಟಲಿಪುತ್ರಕ್ಕೆ ಬಂದಾಗ ಅಶೋಕನಿಗೂ ಮತ್ತು ಆತನಿಗೂ ಯುದ್ಧವಾಗಿ ಸುಸೀಮ ಸಾವನ್ನಪ್ಪಿದ. ಅದರ ನಂತರ ನಡೆದದ್ದು ಅಶೋಕನ ರಕ್ತಯಾತ್ರೆ. ಮುಂದಿನ 4 ವರ್ಷಗಳಲ್ಲಿ ಅಶೋಕ ತನ್ನ ತಮ್ಮ ಟಿಸ್ಸಾ ಒಬ್ಬನನ್ನ ಬಿಟ್ಟು ಉಳಿದಿದ್ದ 98 ಸಹೋದರರನ್ನ ಕೊಂದು ಹಾಕಿದ್ದ. ಅದನ್ನ ವಿರೋಧಿಸಿದ 500ಕ್ಕೂ ಅಧಿಕ ಆಡಳಿತಾಧಿಕಾರಿಗಳನ್ನ ಚಿತ್ರವಿಚಿತ್ರವಾಗಿ ಹತ್ಯೆ ಮಾಡಿದ. ಅಶೋಕನ ಆಡಳಿತ ಎಷ್ಟು ಭಯಂಕರವಾಗಿ ಆರಂಭವಾಗಿತ್ತು ಅಂದ್ರೆ ಜನ ಆತನನ್ನ ಚಾಂಡಾಶೋಕ ಅಂದರೆ ಕ್ರೂರಿ ಅಶೋಕ ಅಂತ ಕರೆಯೋದಕ್ಕೆ ಆರಂಭಿಸಿದ್ರು. ಆದರೆ ಕ್ರಮೇಣವಾಗಿ ಜನಪರ ಕಾರ್ಯಗಳ ಮೂಲಕ ಜನರ ಮನಸ್ಸನ್ನ ಸಮಾಧಾನಗೊಳಿಸಿದ್ದ. ಆ ಕಾರ್ಯಗಳಿಂದಲೇ ಇತಿಹಾಸ ಪುಸ್ತಕಗಳಲ್ಲಿ ಆತ ಉತ್ತಮ ಆಡಳಿತಗಾರ ಅನಿಸಿಕೊಂಡಿದ್ದಾನೆ. ಆದರೆ ಕ್ರೂರತೆ ಮಾತ್ರ ಕಡಿಮೆಯಾಗಲಿಲ್ಲ. ಯುದ್ಧದ ಮೂಲಕ ಇಂದಿನ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ, ಅಫ್ಘಾನಿಸ್ತಾನ ಹಾಗೂ ಇರಾನ್ ಭಾಗಗಳನ್ನ ವಶಪಡಿಸಿಕೊಂಡು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದ. ಆದರೆ ಕಳಿಂಗ ರಾಜ್ಯ ಮಾತ್ರ ಚಿಕ್ಕದಾಗಿದ್ದರೂ ಶ್ರೀಮಂತ ರಾಜ್ಯವಾಗಿತ್ತು. ದೊಡ್ಡ ಸೇನೆಯೂ ಇತ್ತು. ಇದರಿಂದ ಅಶೋಕನ ಮುಂದಿನ ಗುರಿ ಕಳಿಂಗ ರಾಜ್ಯವಾಯಿತು. ಕ್ರಿಸ್ತಪೂರ್ವ 262ರಲ್ಲಿ ಆರಂಭವಾದ ಕಳಿಂಗ ಯುದ್ಧದಲ್ಲಿ ಅಶೋಕನ ಬೃಹತ್ ಸೈನ್ಯದ ಮುಂದೆ ಕಳಿಂಗ ರಾಜ್ಯ ಸೋತುಹೋಯಿತು. ಯುದ್ಧದಲ್ಲಿ 1 ಲಕ್ಷಕ್ಕೂ ಅಧಿಕ ಜನ ಸಾವನ್ನಪ್ಪಿದರು. ಈ ಘಟನೆಯ ನಂತರವೇನಲ್ವೇ ಅಶೋಕ ಬೌದ್ಧ ಧರ್ಮಕ್ಕೆ ಮತಾಂತರವಾದ ಅಂತ ನಾವು ಓದಿರೋದು. ಆದರೆ ಈ ಯುದ್ಧ ಆರಂಭವಾಗುವ 4 ವರ್ಷಗಳ ಮುಂಚೆಯೇ ಅಶೋಕ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ದ. ಬೌದ್ಧ ಧರ್ಮವನ್ನ ಸ್ವೀಕರಿಸಿದ್ದರೂ ಸಹ 1 ಲಕ್ಷಕ್ಕೂ ಅಧಿಕ ಜನರ ನರಮೇಧವನ್ನು ಮಾಡಿ 1,50,000ಕ್ಕೂ ಹೆಚ್ಚು ಜನರನ್ನ ಬಂಧಿಸಿ ಹೊರಗಿನಿಂದ ಅರಮನೆಯಂತೆ ಕಾಣುವ ಹಾಗೂ ಒಳಗೆ ನರಕಯಾತನೆ ನೀಡುವ ಅಶೋಕನ ನರಕ ಅನ್ನುವಂಥ ಜೈಲಿನಲ್ಲಿ ಇಟ್ಟು ಚಿತ್ರಹಿಂಸೆ ನೀಡುತ್ತಿದ್ದ. ಸರಿ, ಒಂದು ವೇಳೆ ಆತ ಯುದ್ಧದ ನಂತರವೇ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದರೂ ಸಹ ಅಟ್ಲೀಸ್ಟ್ ಆ ಬಂಧನದಲ್ಲಿದ್ದವರನ್ನಾದರೂ ಆತ ಬಿಡುಗಡೆ ಮಾಡಬೇಕಿತ್ತಲ್ವೇ? ಅದೂ ಸಹ ಆಗ್ಲಿಲ್ಲ. ಇದರಿಂದ ಆತ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿ ಸಹ ಹಿಂಸೆಯನ್ನ ಮುಂದುವರಿಸಿದ್ದ ಎಂಬುದು ಸ್ಪಷ್ಟವಾಗುತ್ತದೆ. ಇನ್ನು ಆತ 18,000 ಅಜೀವಿಕಾ ಧರ್ಮದ ಜನರನ್ನ ಕೊಂದೆನೆಂಬ ಉಲ್ಲೇಖಗಳಿವೆ. ಇದಲ್ಲದೆ ಬೌದ್ಧ ಧರ್ಮವೇ ಮೇಲು ಎಂದು ಒಪ್ಪಿಕೊಳ್ಳದ ಜೈನರನ್ನೂ ಸಹ ಆತ ಹಿಂಸಿಸಿದ್ದ. ಆತ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ್ದು ರಾಜಕೀಯ ಲಾಭಕ್ಕಾಗಿ. ಆದರೆ ಈ ಕಥೆಯನ್ನ ಇತಿಹಾಸದಿಂದ ತಿರುಚಿದ್ದು ಯಾಕೆ? ಬಹುಶಃ ಬೌದ್ಧ ಧರ್ಮದವರು ತಮ್ಮ ಧರ್ಮದ ಪ್ರಗತಿಗಾಗಿ, ಅಶೋಕ ತನ್ನ ಹಿಂಸಾಕೃತ್ಯವನ್ನ ಮುಚ್ಚಿಡುವ ಸಲುವಾಗಿ ಹಾಗೂ ಇತಿಹಾಸಕಾರರು ನಿಖರವಾದ ಸಾಕ್ಷಿಯ ಕೊರತೆಯಿಂದಾಗಿ ಕಥೆಯನ್ನ ಬದಲಾಯಿಸಿರಬಹುದು. ಆದರೆ ಯಾಕೆ ಅನ್ನುವ ಪ್ರಶ್ನೆಯಂತೂ ಹಾಗೇ ಉಳಿದುಕೊಳ್ಳುತ್ತದೆ. ನಿಮ್ಮ ಉತ್ತರವೇನು? ಕಮೆಂಟ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ನೀಡುವುದನ್ನ ಮರಿಬೇಡಿ.